ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ನನಗೆ ಟೈಮ್ ಸಿಕ್ಕಾಗೆಲ್ಲ ಹಣ ಹಾಕಿರುವಂಥ ಹುಂಡಿನ ನಾನಿಲ್ಲಿ ಇವತ್ತು ಹೊಡಿತಾ ಇದ್ದೀನಿ. ಇದರಲ್ಲಿ ಎಷ್ಟು ಹಣ ಸೇರಿತಿ, ಎಷ್ಟು ಹಣ ಕೂಡಿಸಿಟ್ಟಿದ್ದೀನಿ ಅಂತ ಹೇಳೋದು ನಾನು ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ. ಆದರೆ ಇದು ಒಂಥರ ಖುಷಿ ಇರುತ್ತೆ. ನಾವು ಹಣವನ್ನು ಯಾವಾಗ ನಮಗೆ ಕೊಟ್ಟಂಥ ದುಡ್ಡಲ್ಲಿ ನಾವು ಸೇವ್ ಮಾಡಿರ್ತೀವಿ, ಹಾಗೆ ನಾವು ದುಡ್ದಂಥ ದುಡ್ಡನ್ನು ಇದಕ್ಕೆ ಹಾಕಿರ್ತೀವಿ. ಹಾಗೆ ಯಾರಾದರೂ ಈಗ ಒಂದು ಸ್ವಲ್ಪ ರಾಖಿ ಹಬ್ಬಕ್ಕೆ ಅಂತ ಕೊಟ್ಟಿರ್ತಾರೆ, ಅಣ್ಣಂದರು ತಮ್ಮಂದರು ಕೊಟ್ಟಿರೋಂಥ ದುಡ್ಡನ್ನು ಇದಕ್ಕೆ ಹಾಕಿರ್ತೀವಿ, ಎಲ್ಲ ಸೇವ್ ಮಾಡಿರ್ತೀವಲ್ಲ, ಅದು ಒಟ್ಟು ಕೂಡಿ ನಮ್ಮ ಕೈಯಾಗ ಅದರ ಆಗಂಥ ಖುಷಿನೇ ಬೇರೆ ಆಗುತ್ತೆ. ಹನಿ ಹನಿ ಸೇರಿದರೆ ಮೊದಲು ಹಳ್ಳ ಅಂತಿದ್ರು, ಆದ್ರೆ ಈಗ ಹನಿ ಹನಿ ಸೇರಿದರೆ ಸಮುದ್ರ ಅನ್ನೋ ಒಂದು ಖುಷಿ ಆಗ್ತಾಯಿತ್ತು ನನಗೆ. ಯಾಕಂದರೆ ನನಗೆ ಹನಿ ಹನಿ ಅಂದರೆ ನಾನು ತಿಂಗಳಂತ ಹಾಕಿಲ್ಲ. ನನಗೆ ಆರಿ ವರ್ಕ್ ಅಂತ ಹಾಕ್ತೀನಿ, ಬ್ಲೌಸ್ ಇದು ಸೀರೆ ಕುಚ್ಚು ಅಂತ ಹಾಕ್ತೀನಿ. ಅದರಲ್ಲಿ ಬಂದಿರುವಂಥ ಈಗ ನನಗೆ 1,000 ರೂಪಾಯಿ ಬಂದರೆ ಅದರಲ್ಲಿ 100 ರೂಪಾಯಿನ ನನ್ನ ಖರ್ಚಿಗೋಸ್ಕರ ಇಟ್ಕೊಂಡು ಉಳಿದಿರೋ ಹಣವನ್ನು ಇದಕ್ಕೆ ಹಾಕ್ಕೊತ ಬಂದಿದ್ದೀನಿ. ಹಾಗೆ ನನಗೆ 1500 ಬಂತು ಅಂದ್ರೆ 100 ರೂಪಾಯಿ, ಅದರಲ್ಲಿ 100, 200 ಇಟ್ಕೊಂಡು ಉಳಿದಿರೋ ಹಣವನ್ನು ಇದಕ್ಕೆ ಹಾಕ್ಕೊಂಡ್ಬಂದಿದ್ದೀನಿ. ಹೀಗೆ ನನಗೆಷ್ಟು ಬರುತ್ತೋ ಅಷ್ಟರಲ್ಲಿ ನಾನು 100, 200 ತೆಗೆದು ಇದರಲ್ಲಿ ಹಾಕ್ಕೊತ ಬಂದೀನಿ. ಹಾಗೆ ನಮ್ಮ ಮನೆಯವರು ಮನೆ ಖರ್ಚಿಗಂತ ಕೊಟ್ಟಂಥ ದುಡ್ಡಲ್ಲಿ ಒಂದು ಸ್ವಲ್ಪ ಇದರಲ್ಲಿ ಹಣ ನಾನು ತಿಂಗಳೇ ಹಾಕಬೇಕು ಅಂತ ಅಲ್ಲ, ದಿನಾನೂ ಹಾಕಬೇಕು ಅಂತ ಅಲ್ಲ, ಒಟ್ಟು ನನ್ನ ಕೈಯಲ್ಲಿ ಯಾವಾಗ ದುಡ್ಡು ಇರುತ್ತೋ ಆವಾಗ ನಾನು ಈ ದುಡ್ಡನ್ನು ಹಾಕ್ಕೊತ ಬಂದಿದ್ದೀನಿ. ಇಷ್ಟೇ ತಿಂಗಳಿಗೆ ಹಾಕಬೇಕು, ದಿನಕ್ಕೆ ಹಾಕಬೇಕು ಅಂದ್ರೆ ನಮ್ಗೆ ಒಂದೊಂದು ಟೈಮ್ನಾಗ ನೆನಪಿರಂಗಿಲ್ಲ. ಹಾಗಾಗಿ ನಾನು ಇದನ್ನ ದಿನ ಅಂತೇಳಂದು ನಾನು ಲೆಕ್ಕ ಇಟ್ಟು ಇದು ಹುಂಡಿಗೆ ನಾನು ದುಡ್ಡು ಹಾಕಿಲ್ಲ. ನನ್ನ ಕೈಯಲ್ಲಿ ಯಾವಾಗ ದುಡ್ಡು ಇರುತ್ತೋ ಅವಾಗ ನಾನು ಈ ದುಡ್ಡನ್ನು ಹಾಕೀನಿ. ಏನಾದರೂ ಸಾಮಾನು ತರಕ್ಕೆ ಹೋಗಿರ್ತೀವಿ, ಅದರಲ್ಲಿ ಉಳಿದಂಥ ದುಡ್ಡನ್ನು. ಆಮೇಲೆ ಈಗ ನಾನು ನಿಮಗೆ ಹಿಂದೆ ಒಂದು ವಿಡಿಯೋದೊಳಗೆ ಹೇಳಿದ್ದೆ, ಈ ಕರೆಂಟ್ ಬಿಲ್ ಅಂತ ಒಂದು ಈಗ ಬರ್ತಾಯಿತ್ತು ಕರೆಂಟ್ ಬಿಲ್. ಆವಾಗ ಕರೆಂಟ್ ಬಿಲ್ ಒಂದು ಸ್ವಲ್ಪ ಬರ್ತಿರಲಿಲ್ಲ. ಆವಾಗ ಒಂದು ಸ್ವಲ್ಪ ದಿನ ಕೂಡಿಸಿ ಒಂದು 500 ರೂಪಾಯಿ ಬರೋದ್ರಲ್ಲಿ ಅದರಲ್ಲಿ ಸ್ವಲ್ಪ ನಾವು ಅದನ್ನು ಒಂದು 500 ರೂಪಾಯಿ ಇದಕ್ಕೆ ಹಾಕೋದು. ಈ ರೀತಿ ನನಗೆ ಹೆಂಗೆ ತಿಳಿದಿದ್ದು ಹಂಗೆ ಒಟ್ಟು ನಮ್ಮ ಕೈಯಾಗ ದುಡ್ಡು ಇದ್ದಾಗ ಹಾಕ್ಕೊಂಡು ಬಂದಂಥ ಹಣ ಫ್ರೆಂಡ್ಸ್. ಇದು ಇಷ್ಟು ಖುಷಿ ಆಗುವಂಥದ್ದು. ಇವತ್ತು ನಾನು ಹಿಂದೆ ಎಣಿಸಿದ್ದು ದುಡ್ಡಿಗಿಂತ ಈ ಸರ್ತಿ ಜಾಸ್ತಿ ಹಣನ ಬಂದೈತೆ ನನಗೆ. ಇನ್ನೂ ವರ್ಷ ಆಗಿಲ್ಲ ಫ್ರೆಂಡ್ಸ್, ಇದು ಇನ್ನು ನೆಕ್ಸ್ಟ್ ಮಂತ್ ಆದರೆ 1 ವರ್ಷ ಆಗುತ್ತೆ. ಈಗ ಈ ಹುಂಡಿನ ಒಡೆಯೋದಕ್ಕೆ ಕಾರಣ ನಾನು ಮುಂದೆ ಹೇಳ್ತೀನಿ. ನನಗೊಂದು ದೊಡ್ಡ ಅಮೌಂಟ್ ಬೇಕಾಗಿತ್ತು. ಈಗ ನನಗೇನೋ ಒಂದು ಮುಖ್ಯವಾದ ಕೆಲಸಕ್ಕೋಸ್ಕರ ನನಗೆ ಹಣ ಬೇಕು. ಅದಕ್ಕೋಸ್ಕರ ನಾನು ಇದರಲ್ಲಿ ನೋಡೋಣ ಹಂಗಾರೆ ಎಷ್ಟು ಇರ್ಬೋದು ಅಂತೇಳಂದು ನಾನು ಈ ಹುಂಡಿನ ನನ್ನ ಮಗನ ಜೊತೆಗೆ ಒಡಿಸಿದೆ. ಹಾಗೆ ಎಣಿಸ್ತಾ ಇದ್ದಾರೆ. ನನಗೊಂದು ಕ್ಯೂರಿಯಾಸಿಟಿ ಎಷ್ಟೈತಪ್ಪ ಹಣ ಇದ್ರಾಗ ಅಂತೇಳಂದು. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಗೆಸ್ ಮಾಡಿದ್ಕಿಂತ ಜಾಸ್ತಿನೇ ಹಣ ಇದ್ರಾಗೈತೆ. ನಾನು ಇಷ್ಟೊಂಡು ಆಗಲಿಕ್ಕಿಲ್ಲ ಅಂದ್ಕೊಂಡಿದ್ದೆ. ಆದರೆ ನಿಜ ಹೇಳ್ಬೇಕಂದ್ರೆ ನನಗೆ ಜಾಸ್ತಿನೇ ಅಮೌಂಟ್ ಬಂದೈತೆ ಫ್ರೆಂಡ್ಸ್. ಇದ್ರೊಳಗೆ ಮಾತ್ರ ನಿಮಗೆ ಒಂದು ಹೇಳೋದು, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಹೇಳೋದು ಒಂದು ಮಾತೇನಂದ್ರೆ, ಕೊಟ್ಟಂಥ ದುಡ್ಡು ಮನೆಯವ್ರಿಗೆ ಕೊಟ್ಟಿರ್ತಾರೆ ಖರ್ಚಿಗಂತ ದುಡ್ಡು. ಒಬ್ಬೊಬ್ಬರ ಮನೇಲಿ ಖರ್ಚಿಗಂತ ದುಡ್ಡು ಕೊಟ್ಟಿರ್ತಾರೆ, ಮನೇಲಿ ತರಕಾರಿಗಂತ ಕೊಟ್ಟಿರ್ತಾರೆ. ಏನೋ ಒಂದು 100 ರೂಪಾಯಿ ಕೊಟ್ಟರು ಅಂದ್ರೆ ಅದರಲ್ಲಿ ನೀವು 100 ರೂಪಾಯಿನೂ ಬಳಸ್ತೀನಿ, ಒಂದು 10-20 ರೂಪಾಯಿ ನಾವು ಸೇವ್ ಮಾಡಿದ್ರಿ ಎಷ್ಟೋ ನಮ್ಗೆ ಒಂದು ಕೊನೆ ಟೈಮಿಗೆ ನಮಗೆ ಏನಾದರೂ ಅವಶ್ಯಕತೆ ಇದ್ದಾಗ ಇಂಥ ಹುಂಡಿ ಒಂದು ಮನೇಲಿ ಇಟ್ಕೊಂಡು ಅಂದ್ರೆ ನಮ್ಗೆ ಅವಶ್ಯಕತೆ ಇದ್ದಾಗ ನಮಗೆ ಈ ಹಣ ಉಪಯೋಗಕ್ಕೆ ಬರ್ತೈತೆ ಅಂತ ಹೇಳೋದಕ್ಕೆ ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ನಾವು ಬ್ಯಾಂಕಿಗೆ ಹೋಗಿ ದುಡ್ಡು ಹಾಕಬೇಕು ಅಂತಂದ್ರೆ ನಾವು ಬ್ಯಾಂಕಿಗೆ ಹೋಗೋದ್ರಾಗ ಕೈಯಾಗಿ ದುಡ್ಡು ಖರ್ಚಾಗಿ ಹೋಗ್ಬಿಟ್ಟಿರ್ತಾವೆ. ಈಗ ಅಕೌಂಟಿಗೆ ಅಂತ ಅಂತಾರೆ ಅಕೌಂಟಿಗೆ ಹಾಕ್ಬಿಡೋಣ ಅಂತ ಹೇಳೋದು. ಅದು ನಮ್ಮ ಕೈಯಲ್ಲಿರೋ ದುಡ್ಡನ್ನು ನಾವು ಹೆಂಗೆ ಅಕೌಂಟಿಗೆ ಹಾಕೋಕ್ಕಾಗುತ್ತಾ? ಆಗಂಗಿಲ್ಲ. ಬ್ಯಾಂಕಿಗೆ ಹೋಗಿ ದುಡ್ಡು ಹಾಕಿ ನಮ್ಮ ಅಕೌಂಟಿಗೆ ಅಂತ ಅಂದಾಗ ಆವಾಗಲೇ ಇದ್ದಾಗಲೇ ಪಟ್ಟಂತ ಹೋಗ್ಬಿಟ್ಟು ಅಂದ್ರೆ ನಾವು ಹಾಕ್ಬಿಡ್ತೀವಿ. ಇಲ್ಲ ಅಂದ್ರೆ ನಾಳೆ ಹೋಗೋಣ, ನಾಡ್ದು ಹೋಗೋಣ ಅಂದರೆ ಏನಾಗುತ್ತೆ, ಕೈಯಲ್ಲಿರೋ ಹಣ ಖರ್ಚಾಗಿ ಹೋಗ್ಬಿಟ್ಟಿರ್ತಾವೆ. ಅದಕ್ಕೋಸ್ಕರ ನಾವೊಂದು ಇಂಥ ಹುಂಡಿಯನ್ನು ಮನೆಯಾಗಿ ಇಟ್ಕೊಂಡ್ವಿ ಅಂದ್ರೆ ನಮ್ಮ ಕೈಯಲ್ಲಿ ಬಂದ ತಕ್ಷಣ ದುಡ್ಡನ್ನು ಅದ್ರಾಗ ನಾವು ಎಷ್ಟು ಹಾಕಬೇಕಿದ್ರಾಗ ಅಂತ ಅಂದ್ಕೊಂಡಿರ್ತೀವಿ, ಅಷ್ಟು ದುಡ್ಡನ್ನು ಅದಕ್ಕೆ ಹಾಕಿಬಿಟ್ರೆ ಅದು ಅಲ್ಲಿ ಸೇವ್ ಆಗಿರ್ತೈತಿ. ಕೊನೆಗೆ ನಾನು ಈ ಹುಂಡಿ ಒಳಗಿರೋ ಹಣ ನನಗೆ ಏನು ಮಾಡಬೇಕಂತ ಹೇಳ್ತೀನಿ ಅಂದರೆ, ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಚಿನ್ನ ತೊಗೋಬೇಕು, ನಾವು ಅವಶ್ಯಕತೆ ಐತಪ್ಪ ಅಂದ್ರೆ ತೊಗೋರಿ. ಇಲ್ಲ ಅಂದ್ರೆ ನಿಮಗೆ ಬೇರೆ ಏನಾದರೂ ಇನ್ವೆಸ್ಟ್ಮೆಂಟ್ ಇರ್ತಾವೆ ಅದಕ್ಕೆ ಹಾಕಿರಿ. ಇಲ್ಲ ಅಂದ್ರೆ ಯಾವುದಕ್ಕೂ ನಮಗಿದು ಖರ್ಚಿಗೆ ಅನವಶ್ಯಕ ಖರ್ಚು ಅದಕ್ಕೆ ಇದಕ್ಕೆ ಅಂತ ಹೇಳೋದು ಅನವಶ್ಯಕ. ಮನೆಗೆ ಸಾಮಾನು ತೊಗೊಂಡೆ, ಅದನ್ನು ಮಾಡಿದೆ, ಇದನ್ನು ಮಾಡಿ ಅಂಥದಕ್ಕೆ ದಯವಿಟ್ಟು ಈ ಹಣವನ್ನು ಕೂಡಿಟ್ಟಿರುವಂಥ ಹಣವನ್ನು ಖರ್ಚು ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಇದು ಹನಿ ಸೇರಿಸ್ಕೊಂಡು ನಾವು ಕೂಡಿರಿಸಿರುವಂಥ ಹಣ ಇದು. ಅದಕ್ಕೆ ನೀವು ಏನು ಮಾಡ್ತೀರಿ ಅಂದರೆ, ಈ ಹಣ ಯಾವುದಕ್ಕೂ ನಿಮಗೆ ದೊಡ್ಡ ಕೆಲಸಕ್ಕೆ, ನಿಮ್ಮ ಮುಖ್ಯವಾದ ಕೆಲಸ ಇದ್ದರಷ್ಟೇ ಈ ಹುಂಡಿ ಒಳಗಿರೋ ಹಣವನ್ನು ನೀವು ಉಪಯೋಗ ಮಾಡ್ಕೋರಿ. ಇಲ್ಲ ಅಂದ್ರೆ ಏನು ಮಾಡಿರಿ, ಈ ಹಣ ತೊಗೊಂಡು ಹೋಗಿ ನೀವು ಬ್ಯಾಂಕ್ ಅಕೌಂಟಿಗೆ ಹಾಕಿರಿ. ನಿಮಗೊಂದು ಟಿಪ್ಸ್ ಫ್ರೆಂಡ್ಸ್, ಇದು ಬ್ಯಾಂಕ್ ಅಕೌಂಟಿಗೆ ಹಾಕಿರಿ. ಹುಂಡಿಯಲ್ಲಿ ಇರುವಂಥ ಹಣವನ್ನು ನೀವು ದಯವಿಟ್ಟು ಯಾವುದೇ ರೀತಿ ಪರ್ಸ್ನಲ್ ಕೆಲಸಕ್ಕೆ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಸಾಮಾನು ತೊಗೊಂಡೆ, ಈ ಸಾಮಾನು ತೊಗೊಂಡೆ ಅಂತ ಹೇಳಿದ್ರೆ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನು ನೀವು ಏನಾದರೂ ಒಂದು ದೊಡ್ಡ ಕೆಲಸಕ್ಕೆ ಬೇಕಪ್ಪ, ನನಗಿದು ಅವಶ್ಯಕತೆ ಐತಿ ಅಂದಾಗ ಮಾತ್ರ ಈ ಹಣವನ್ನು ಯೂಸ್ ಮಾಡಿಕೊಡ್ರಿ. ಇಲ್ಲ ಅಂದರೆ ನೀವು ಈ ಹಣ ತೊಗೊಂಡೋಗಿ ಬ್ಯಾಂಕ್ ಅಕೌಂಟಿಗೆ ಜಮಾ ಮಾಡ್ತಾ ಬರ್ರಿ. ಯಾವಾಗ ನೀವು ಹುಂಡಿ ಹೊಡೆದ್ರೂ ಅದು ತೊಗೊಂಡೋಗಿ ನೀವು
ಬ್ಯಾಂಕ್ ಅಕೌಂಟಿಗೆ ಜಮಾ ಮಾಡಿರಿ. ನಿಮಗೆ ಆಗಂಥ ಖುಷಿ ಅದು ಮನಸ್ಸಿನಲ್ಲೂ ನೆನೆಸಿರಲ್ಲ ಅಷ್ಟು ಹಣ ನಮಗೆ ದುಂಡುಗಾಗಿ ನಮ್ಮ ಹತ್ರ ಬರುತ್ತೆ. ಹಾಗೆ ನೋಡಲಿ ನಾನು ಚೀಟಿ ಹಾಕಿಟ್ಟಿದ್ದೆ, ಚೀಟಿ ಬರ್ದೀನಿ ಅಂದರೆ ನನಗೊಂಥರ ಖುಷಿ ಅದೇನೋ ನಾನು ಇಷ್ಟು ದುಡ್ಡು ಇದಕ್ಕೆ ಹಾಕಿದೆ. ನಾನು ಅದನ್ನು ನೆನಪಿರೋಂಗಿಲ್ಲ. ಒಟ್ಟು ಏನು ಮಾಡಿ ನೋಡಿರಿ, ಇಷ್ಟು ಚೀಟಿ ನಾನು ನನಗೆ ಅರಿವರೆ ಕ್ಲಾಸ್ ಹೇಳ್ತೀನಿ, ಆ ಕ್ಲಾಸಿಗೆ ಇದು ಕ್ಲಾಸಿನ ದುಡ್ಡು ಇಷ್ಟು ಹಾಕಿದ್ದೀನಿ. ಹಾಗೆ ನಾನು ಅರಿವರ್ಕ್ ಬ್ಲೌಸಿಂದು ದುಡ್ಡು ಇಷ್ಟು ಹಾಕಿದ್ದೀನಿ ಅಂತ ಹೇಳೋದು ಏನೋ ಒಂದು ನನಗೆ ಕ್ಯೂರಿಯಾಸಿಟಿ, ಚೀಟಿ ಬರೆದು ಅದ್ರಾಗ ಹಾಕಿರ್ತೀನಿ ನಾನು. ಅಂದರೆ ಚೀಟಿ ಅಂದರೆ ಈಗ ದುಡ್ಡು ನಾನು ಹಾಕ್ತಿರ್ತೀನಪ್ಪ, 1,000 ಹಾಕ್ತಿರ್ತೀನಿ ಅಂದರೆ ಅದ್ರ ಮಧ್ಯಕ್ಕೆ ಆ ಚೀಟಿ ಇಟ್ಟು ಮಡಿಚಿ ಹಾಕಿರ್ತೀನಿ. ನೋಡಲಿ ನಾನು ಆಷಾಢ ಶುಕ್ರವಾರ 3ನೇ ವಾರ ಹಾಕಿದ್ದೀನಿ ಫ್ರೆಂಡ್ಸ್. ಆಷಾಢ ಶುಕ್ರವಾರದ 3ನೇ ವಾರ ನಾನು ಇದನ್ನು ದುಡ್ಡು ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ಮಂತ್ ಬಂದರೆ ನಂದು ಇನ್ನು ವರ್ಷ ಆಗುತ್ತೆ. ಇನ್ನೂ ಈ ಹಣ ಹಾಕಿ ನಾನು ವರ್ಷ ಆಗಿಲ್ಲ. ಅದಕ್ಕೋಸ್ಕರ ನೀವು ಅನವಶ್ಯಕವಾಗಿ ಹಣವನ್ನು ಖರ್ಚು ಮಾಡೋದು ಬಿಡ್ರಿ. ಇಂಥ ಹುಂಡಿ ಒಂದು ಮನೆಯಾಗ ಇಟ್ಕೊಂಡು ಇದ್ರಾಗ ಹಾಕ್ತಾ ಬಂದ್ರಿ, ಬೇಕಾದಷ್ಟು ಹಣ ನಮಗೆ ಕೂಡ್ತೈತಿ. ಹಾಗೆ ನಾನು ಇಲ್ಲಿ ಇನ್ನೂ ಒಂದು ಟಿಪ್ಸನ್ನು ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡಿರಿ, ಇಷ್ಟು ಕೊಂಡ ಹಣ ಕೊಡೈತಿ. ಇದು ಪೂರ್ತಿಯಾಗಿ ಎಷ್ಟೈತಿ ಅಂದ್ರೆ 48,730 ರೂಪಾಯಿ ನನಗಿಲ್ಲಿ ಹುಂಡಿ ಹಣ ಬಂದೈತಿ. ಅದು ಸಪ್ರೇಟ್ ಆಯಿತು ಫ್ರೆಂಡ್ಸ್. ಇದರಲ್ಲಿರೋ ಈಗ ನಾನು ನಿಮ್ಗೆ ತೋರಿಸ್ತಿರೋ ಹಣ ಮಾತ್ರ ಸರಿಯಾಗಿ 50,000 ಐತಿ ಫ್ರೆಂಡ್ಸ್. ಇದು ಎಲ್ಲಿಂದ ಬಂತು ಅಂತೀರಾ? ಇದು ನಿಜ ಹೇಳ್ಬೇಕಂದ್ರೆ ಇದು ನಾನು ನಿಜವಾಗ್ಲೂ ನನಗೆ ಯಾವ ರೀತಿ ಇದನ್ನು ಮಾಡ್ಬೇಕಂತ ನಿಮ್ಮ ಹತ್ರ ಹೇಳ್ಕೋಬೇಕಂತ ನನಗೆ ಅಷ್ಟು ಖುಷಿ ಆಗುವಂತಂದರೆ, ಪ್ರತಿ ತಿಂಗಳು ನಾನು 2,000 ರೂಪಾಯಿನ ನಾನು ಚಿನ್ನದ ಅಂಗಡಿಗೆ ಅಂತೇಳಂದು ತೆಗೆದಿಡ್ತಾ ಇದ್ದೆ. ಚಿನ್ನದ ಅಂಗಡಿಗೆ ನಾನು ಹಾಕ್ತಿದ್ದೀನಪ್ಪ ಈ ಹಣನ ಅಂತ ಹೇಳಂದು ನಾನು ಕೂಡಿ ಇಡ್ತಾ ಇದ್ದೆ. ಅಂದ್ರೇನು, ಚಿನ್ನದ ಅಂಗಡಿಗೆ ಹೋಗಿಯೇ ನಾನು ಹಾಕಿ ಬಂದಿದ್ದೀನಿ. ಚಿನ್ನದ ಅಂಗಡಿಗೆ ನಾನು ತಿಂಗಳ 2,000 ರೂಪಾಯಿ ಹಾಕಿದ್ದೆ. ನಾನು ನೆಕ್ಸ್ಟ್ ಇನ್ನೊಂದು 5 ತಿಂಗಳು ತುಂಬಿದರೆ ನನಗೆ ಸರಿಯಾಗಿ, ಈಗ ನನಗೆ ಇನ್ನೊಂದು 5 ತಿಂಗಳಿದ್ರೆ 5 ತಿಂಗಳು ಸೇರಿದ್ರೆ ನನಗೆ ಇನ್ನೂ ಒಂದು 10,000 ರೂಪಾಯಿ ನನಗದು ಜಮಾ ಆಗಿ ಬರ್ತಾಯಿತ್ತು. ಆದರೆ ನಾನು ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ. ಅದಕ್ಕೋಸ್ಕರ ಈ ಹಣ ನನಗೆ ಅವಶ್ಯಕತೆ ಇತ್ತು. ನಾನು ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ ಅವ್ರಿಗೆ. ಅವ್ರು ಹೇಳಿದರು, ಮೊದಲಿಗೆ ನಮಗೆ ಕಂಡೀಷನ್ ಮಾಡಿದರು, ನಾವು ಚಿನ್ನದ ಅಂಗಡಿ ದುಡ್ಡು ತುಂಬಿದ್ರೆ ಚಿನ್ನನೇ ತೊಗೋಬೇಕು, ನಾವು ದುಡ್ಡು ಕೊಡೋಂಗಿಲ್ಲ ಅಂತೇಳಂದು ಅವರು ಕಂಡೀಷನ್ ಮಾಡಿದರು. ಆದರೆ ಅವ್ರ ಹತ್ರ ನಾನು ಭಾಳ ರಿಕ್ವೆಸ್ಟ್ ಮಾಡಿಕೊಂಡೆ, ನನಗೆ ಭಾಳ ಅವಶ್ಯಕತೆ ಐತಿ ದುಡ್ಡು, ಪ್ಲೀಸ್ ಇದೊಂದು ಸಲ ಕೊಡಿರಿ, ನಾನು ನೆಕ್ಸ್ಟ್ ತುಂಬಿದಾಗ ನಾನು ಚಿನ್ನನೇ ತೊಗೊತೀನಿ, ಇದೊಂದು ಸಲ ನಾನು ದುಡ್ಡು ಕೊಡ್ರಿ ಅಂತ ನಾನು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಕೊಟ್ಟಂಥ ಹಣ 50,000 ರೂಪಾಯಿ ಫ್ರೆಂಡ್ಸ್. ತಿಂಗಳು ನಾನು ನಮ್ಮ ಮನೆಯವ್ರಿಗೆ ಗೊತ್ತಿದ್ದು, ಆದರೆ ಅವ್ರ ಹತ್ರ 2,000 ರೂಪಾಯಿ ಇಸ್ಕೊತಿದ್ದೆ. ನಾನು ಅದ್ರ ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ಈಗ 50,000 ರೂಪಾಯಿ ಅವ್ರ ಕೈಯಾಗ, ನಾನು ಒಂದು ದೊಡ್ಡ ಕೆಲಸಕ್ಕೆ ನಾನು ಅವ್ರ ಕೈಯಾಗಿ ತಂದು ಕೊಟ್ಟಾಗ ಅವ್ರಿಗೆ ಎಷ್ಟು ಖುಷಿ ಆಯ್ತಂದ್ರೆ ಅದನ್ನು ನನಗೆ ಹೇಳೋಕೆ ಇದೇ ಇಲ್ಲ, ಮಾತುಗಳಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಹಣವನ್ನು ಉಳಿಸ್ರಿ. ಈಗ ಒಂದು ಸ್ವಲ್ಪ ಚಿಲ್ಲರೆ ಬಂದಿದ್ದಾವೆ, ಉಳಿಸ್ರಿ, ಗಳಿಸ್ರಿ, ಬೆಳೆಸ್ರಿ ಅಂತ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ಎಲ್ಲ ಗೃಹಿಣಿಯರಿಗೂ, ಎಲ್ಲ ಹೆಣ್ಮಕ್ಳಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಯೂಸ್ಫುಲ್ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಎಷ್ಟು ಹಣವನ್ನು ಕೂಡಿಟ್ಟಿದ್ದೀನಿ ಇಲ್ಲಿ, ಸರಿಯಾಗಿ ನನಗೆ 98,730 ರೂಪಾಯಿ ನಾನು ನಮ್ಮ ಮನೆಯವ್ರ ಕೈಯಲ್ಲಿ ಈ ಹಣವನ್ನು ಇಟ್ಟಿದ್ದೀನಿ. ಎಷ್ಟು ನನಗೆ ಖುಷಿ ಆಗುವಂತೈತೆ ಅಂತ ಅಂದರೆ, ಈಗ ನಾನು ಇಷ್ಟು ಹಣವನ್ನು ಅವ್ರಿಗೆ ಕೂಡಿಸ್ಕೊಟ್ಟೆ ಅಂದರೆ ಯಾವುದೇ ಗಂಡಾದರೂ ಖುಷಿ ಪಡೋದ್ರಲ್ಲಿ ತಪ್ಪಿಲ್ಲ. ನನಗೆ ನಿಜ ಹೇಳಬೇಕಂದ್ರೆ ನಾನೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಹೆಮ್ಮೆ, ಖುಷಿ ಐತೆ ನನಗೆ. ಅದನ್ನು ಯಾವುದಕ್ಕೆ ನಾನು ಯೂಸ್ ಮಾಡಿದೆ ಅಂತೇಳಂದು ನಿಮ್ಗೆ ನಾನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹೇಳ್ತೀನಿ. ದಯವಿಟ್ಟು ಎಲ್ಲ ಗೃಹಿಣಿಯರಿಗೂ, ಎಲ್ಲ ಹೆಣ್ಮಕ್ಳಿಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.